ಯಾವ ಶಾಸಕರು ಮಾಡಿರಲಿಲ್ಲ. ಯುವಕರಿಗೆ ಇವರು ಸ್ಪಂದಿಸದನ್ನ ನೋಡಿ ಯುವಕರೆಲ್ಲ ಯುವರತ್ನ ಅಂದ್ರು. ಗ್ರಾಮಸ್ಥರು ಯಾವುದೇ ಕಾರ್ಯಕ್ರಮ ಕರೆದ್ರು ಸರಿಯಾದ ಸಮಯಕ್ಕೆ ಹೋಗೋದ್ರಿಂದ ಇವ್ರನ್ನ ಗ್ರಾಮಸ್ಥರುಗಳು, ಹಳ್ಳಿ ಜನ ಎಲ್ಲ ಇವ್ರನ್ನ ಸಮಯ ರತ್ನ ಅಂತಂದ್ರು. ಇನ್ನೂ ಒಂದು ಮಾತಿದೆ, ಆ ಮಾತೇನಂತಂದ್ರೆ ಅಭಿವೃದ್ಧಿ ರತ್ನ. ಎಲ್ರಿಗೂ ನಮಸ್ತೆ ಸ್ನೇಹಿತರೆ, ನಾನು ನಾಗರಾಜ್ ಶಿವಲಿಂಗಯ್ಯ, ಗುಡ್ಗೇನಹಳ್ಳಿ. ಸ್ನೇಹಿತರೆ, ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಏನು ನೋಡ್ತಾ ಇದ್ರಿ, ಈ ರಸ್ತೆ ಬಂದು ನಮ್ಮೂರು ಗುಡ್ಗೇನಹಳ್ಳಿ ಮುಖ್ಯ ರಸ್ತೆ, ಮಂಡ್ಯ ನಾಮಂಗಲ ಮೇನ್ ರೋಡಿಂದ ನಮ್ಮೂರಿಗೆ ಬರ್ತಕ್ಕಂಥ ಒಂದು ಮುಖ್ಯ ರಸ್ತೆ. ಈ ರಸ್ತೆ ಈಗ ಎಲ್ಲ ಡಾಂಬರೀಕರಣ ಎಲ್ಲ ಮುಗಿದು ನೋಡಿ ಹೀಗೆ ಸುಸಜ್ಜಿತವಾದ ಒಂದೊಳ್ಳೆ ರಸ್ತೆಯಾಗಿ ಹೊರಹೊಮ್ಮಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ನೆಚ್ಚಿನ ಯುವ ಶಾಸಕರಾದಂಥ ಶ್ರೀ ಗಣಿಗ ರವಿ ಅಣ್ಣರವರು. ಒಂದೇ ರಸ್ತೆ ಅಂತಲ್ಲ ಸ್ನೇಹಿತರೆ, ಇದೇ ರೀತಿಯ ಅನೇಕ ರಸ್ತೆಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 175 ಹಳ್ಳಿಗಳಿದ್ದಾವೆ. ಸುಮಾರು ಸಿಟಿನಲ್ಲಿ ಒಂದು 35 ವಾರ್ಡ್ಗಳಿದ್ದಾವೆ. ಈ ಮಂಡ್ಯ ರಾಜಕೀಯದ ಇತಿಹಾಸದಲ್ಲೇನೆ, ಪಕ್ಷ ಭೇದ ಇಲ್ದೇನೆ ಮಂಡ್ಯ ರಾಜಕೀಯ ಇತಿಹಾಸದಲ್ಲಿ ಸರಿಸಮನಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದಲ್ಲ ಒಂದು ರೀತಿಯ ಅಭಿವೃದ್ಧಿ ಕಾಮಗಾರಿಗಳು ಏನಾದರೂ ನಡೀತಾ ಇದ್ದಾವೆ ಅಂತಂದ್ರೆ ಅದು ನಮ್ಮ ನೆಚ್ಚಿನ ಯುವ ಶಾಸಕರಾದಂಥ ಗಣಿಗ ರವಿ ಅಣ್ಣರವರ ಕಾಲಾವಧಿಯಲ್ಲಿನಲ್ಲೇ. ಈ ರೀತಿಯ ಅಭಿವೃದ್ಧಿ ಕಾಮಗಾರಿಗಳು ಇಡೀ ನಮ್ಮ ಮಂಡ್ಯ ರಾಜಕೀಯದ ಇತಿಹಾಸದಲ್ಲಿ ಒಬ್ಬ MLA ಆಗಿ ಇಷ್ಟು ಕಾಮಗಾರಿಗಳನ್ನ ಯಾವ ಶಾಸಕರು ಮಾಡಿರಲಿಲ್ಲ. ಅಂಥ ಕಾಮಗಾರಿಗಳು, ಅಂಥ ಅಭಿವೃದ್ಧಿ ಕಾಮಗಾರಿಗಳು ಒಂದಲ್ಲ ಒಂದು ರೀತಿ. ಒಂದೂರು ಅಂತಂದ್ಮೇಲೆ ಆ ಒಂದು ಊರಿಗೆ ಏನು ಬೇಕು, ಒಂದು ರಸ್ತೆಯೋ, ಒಂದು ದೇವಸ್ಥಾನಕ್ಕೇನೋ ಒಂದು ಅಭಿವೃದ್ಧಿ ಕಾಮಗಾರಿಯೋ, ಅಥವಾ ಇನ್ನೊಂದೇನೋ ಒಳಚರಂಡಿ ವ್ಯವಸ್ಥೆನೋ, ಇನ್ನೊಂದೇನೋ ಬಸ್ ಸ್ಟ್ಯಾಂಡ್ ವ್ಯವಸ್ಥೆನೋ, ಒಂದಲ್ಲ ಒಂದು ರೀತಿ ಅಭಿವೃದ್ಧಿ ಕಾಮಗಾರಿ ನಡೆದಿದೆ ಅಂತಂದರೆ ಅದು ನಮ್ಮ ಗಣಿಗ ರವಿಕುಮಾರ್ ಅಣ್ಣವರ ಕಾಲಾವಧಿನಲ್ಲಿ ಮಾತ್ರ. ಇದು ಪ್ರತಿಯೊಬ್ಬರು ಮಂಡ್ಯ ಜನತೆ ಹೆಮ್ಮೆ ಪಡಬೇಕಾದಂಥ ವಿಷಯ ಇದು.